ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನಾನಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬ ಒಂದು ಪಿಲ್ಲರ್ ಥರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗಬೇಕು, ಲಾಸ್ಟ್ ಮಂತ್ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡಬೇಕಂತ. ಇವತ್ತು ಅವ್ರು ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಆ್ಯಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಟ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ಮ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನನಗೆ ಮೂವೀಸ್ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಆ್ಯಂಡ್ ಆ ಫ್ಯಾಮಿಲಿ ಸಪೋರ್ಟಿಂದಾನೇ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಆ್ಯಂಡ್ ನನ್ನ ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವ್ರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಅದೇ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು. ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಆಮೇಲೆ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ. ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು. ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲಿ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ like your daughter over here. So ನಂದು ದಿಶಾನಿ. ಸೊ ದಿಶಾನಿ ಥರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ಥರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮಗೆ ಒಂದು ಸೂಪರ್ ಹೀರೋ ಅಂದರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತೊಗೊಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬ ಮೂವೀಸಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ಥರ ಮಕ್ಕಳಿಗೆ ಕೂಡ ಮೂವೀಸ್ ಬರಬೇಕು. ಅವ್ರ ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡಬೇಕು, ಖುಷಿ ಪಟ್ಟು ಬರಬೇಕು ಅಂತ ಒಂದು ಇರಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. So I feel that this emotional disbalance is happening because of so many things that they're watching online on their phone, which is inappropriate our ಏಜ್ಗೆ, ಅದು ತಕ್ಕಂಥ ಏಜ್ಗೆ ಅಲ್ಲ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬೋದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ಮದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ಥರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರಲ್ಲಿ ಕಟ್ ಸಿಗಲಿಲ್ಲ, ಒಂದು ಮ್ಯೂಟು ಮಾಡಲಿಲ್ಲ, ಒಂದು ಕಟ್ಟಿರಲಿಲ್ಲ. ಸೊ ನಾವು ಹೇಗೆ ಕಲಿಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡಿರೆಕ್ಷನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡಿರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಆ್ಯಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್
ಸೊ ನೀವು ನೋಡಿದ್ದೀರಾ ಪ್ರತಿಯೊಂದು ಫ್ರೇಮು ಒಂದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ಥರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಆನ್ ದ ಸ್ಟೇಜ್ ಹೂಎವರ್ ಐ ವರ್ಕ್ ವಿತ್ ಇನ್ ದಿಸ್ ಫಿಲ್ಮ್. ನಮ್ಮ ಎಡಿಟೆಡ್ ಇಂದ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ 4th or 5th ಫಿಲ್ಮ್. ಸೊ ಹೀ ಈಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಆ್ಯಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ಆ್ಯಂಡ್ ಹೋಪ್ಫುಲಿ ಆಯುಷ್ದು ಫಿಲ್ಮು ಈ ವರ್ಷನೂ ಬರುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬ ಖುಷಿ ಆಗ್ತಿದೆ ತಾಯಿಯಾಗಿ. ಆ್ಯಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತುಂಬ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸಲ್ಲಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಕಮಿಂಗ್ ನಿಯರ್ ಇಂಡಿಪೆಂಡೆನ್ಸ್ ಡೇ. ಸೊ ವಿಶಿಂಗ್ ಯು ಆಲ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದು. ಮಾಡಿದರೆ ಒಳ್ಳೆಯದು. ಬಿಕಾಸ್ ನನಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಲೈಕ್ ನಾವು ಮಕ್ಕಳ ಮೂವಿ ಅಂದ್ಕೊಂಡು ನಾವು ಸ್ವಲ್ಪ ಡಾಕ್ಯುಮೆಂಟ್ರಿ ಟೈಪ್ ಅನ್ಕೊಂಡ್ಬಿಡ್ತೀವಿ. ಮಕ್ಕಳಿಗೆ ತೋರಿಸೋ ಥರ ಅದು ಎಂಟರ್ಟೈನಿಂಗ್ ಆಗಿರಲ್ಲ. ಯೂಶಲಿ ಪೇರೆಂಟ್ಸ್ ಒಂದು ಎಂಟರ್ಟೈನ್ಮೆಂಟ್ ಕೂಡ ಬೇಕು. ಸೊ ನಾವು ಬರೀ ಮಕ್ಕಳಿಗೆ ಯೋಚನೆ ಮಾಡಿ, ಈ ಏಜ್ ಗ್ರೂಪ್ ಇದೆ ಅಲ್ವಾ, ಟಿಲ್ 13, 14 ಅಟ್ಲೀಸ್ಟ್. ಸೊ ತುಂಬ ಕಾಂಟೆಂಟ್, ಐ ಥಿಂಕ್ ಅಡಲ್ಟ್ ಕಾಂಟೆಂಟ್ ಇವಾಗ OTT-ದಲ್ಲಿನೂ ಇದೆ. ಅದಕ್ಕೆ ಒಂದು ಸೆನ್ಸರ್ ಇಲ್ಲ. ಸೊ ಮಕ್ಕಳು ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಸೊ ಕೆಲವರು ಪೇರೆಂಟ್ಸ್ ಅದು ನೋಡೋಕ್ಕೆ ಬಿಡಲ್ಲ. ಇವಾಗ ಯಾವ ಮೂವೀಸ್ಗೆ ಕರ್ಕೊಂಡು ಹೋಗ್ತೀರಾ ನೀವು ಚಿಕ್ಕ ಮಕ್ಕಳಿಗೆ? ಪ್ರತಿಯೊಂದು ಮೂವಿನಲ್ಲಿ ತುಂಬ ವೈಲೆನ್ಸ್ ಇದೆ, ಒಂದಷ್ಟು ಸೀನ್ಸ್ ಇದೆ, ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ. ಸೊ ಒಂದೊಂದ್ಸತಿ ಎಂಬ್ಯಾರಸ್ಮೆಂಟ್ ಆಗಿಬಿಡುತ್ತೆ ಫ್ಯಾಮಿಲಿ ಜೊತೆ, ನೋಡೋಕ್ಕಾಗಲ್ಲ. ಸೊ ಆ ಮೂವೀಸ್ ಒಂದು ಜಾನರ್ಗೆ, ಒಂದು ಕ್ಲಾಸ್ ಆಫ್ ಆಡಿಯನ್ಸ್ಗೆ ಓಕೆ. ಬಟ್ ಫ್ಯಾಮಿಲಿ ಮೂವೀಸ್ ಎಸ್ಪೆಷಲಿ ವಿತ್ ಈ ಥರ ಮಕ್ಕಳಿಗೆ ಐ ಥಿಂಕ್ ದಟ್ ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಯತ್ನ ಬರಬೇಕು ದಟ್ ಈ ಥರ ಆಡಿಯನ್ಸ್ಗೆ ನಾವು ಎಂಟರ್ಟೈನಿಂಗ್ ಆಗಿ ಮೂವೀಸ್ ಮಾಡೋದು, ನಾಟ್ ಬೋರಿಂಗ್ ಮೂವೀಸ್, ಬಟ್ ಚೆನ್ನಾಗಿ. ಹೌದು, ಅವ್ರು ಇನ್ಸ್ಪೈರ್ ಆಗಬೇಕು, ಅವ್ರಿಗೆ ಸ್ಟ್ರೆಂತ್ ಸಿಗಬೇಕು, ಅವ್ರಿಗೆ ಒಂದು ಸ್ಫೂರ್ತಿ ಬರಬೇಕು ಮೂವೀಸ್ ನೋಡಿ. ದಟ್ ಎಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಆಲ್ಸೋ ಬಿ ಹೀರೋಸ್ ಅಂತ. ಬರೀ ಮೇಲ್ ಫಿಗರ್ಸ್ಗೆ ಹೀರೋಸ್ ಆಗಿ ನೋಡ್ತೀವಿ ನಾವು. ಸೊ ಅದು ಒಂದು ಪ್ರಯತ್ನ ಇದೆ. ಇದ್ರ ಜೊತೆಗೆ ಅನ್ರಿಯಲಿಸ್ಟಿಕ್ ಕೂಡ ಇಲ್ಲ. ಅವ್ರು ತುಂಬ ಶಾರ್ಪ್ನೆಸ್ ಯೂಸ್, ಹೌ ವಿ ಕ್ಯಾನ್ ಯೂಸ್ ಅವರ್ ಬ್ರೈನ್ ಟು ಸಾಲ್ವ್ ಕೇಸಸ್. ಈಗ ನ್ಯಾನ್ಸಿ ಡ್ರೂ ಥರ ಅನ್ಕೊಳ್ಳಿ, ನ್ಯಾನ್ಸಿ ಡ್ರೂದು ಇತ್ತು. ನಮ್ಮ ಕ್ಯಾಲ್ಕಟಲ್ಲಿ ಬ್ಯೋಮಕೇಶ್ ಬಕ್ಷಿ ಅಂತ ತುಂಬ ಫೇಮಸ್ ಆಗಿತ್ತು. ಬ್ಯೋಮಕೇಶ್ ಬಕ್ಷಿದು ತುಂಬ ಬುಕ್ಸು. ಇವತ್ತು ಲಾಸ್ಟ್ ಮಂತ್ ಕೂಡ ಒಂದು ಮೂವಿ ರಿಲೀಸ್ ಆಗಿತ್ತು. ಅವ್ರು ತುಂಬ ಪಾರ್ಟ್ಸ್ ಮಾಡ್ಕೊಂಡದ್ದು ತುಂಬ ಚೆನ್ನಾಗಿ ಹೋಗುತ್ತೆ, ಮರ್ಡರ್ ಮಿಸ್ಟ್ರೀಸು. ಸೊ ಈ ಥರ ಮಾಡಿದರೆ ಐ ಥಿಂಕ್ ಒಂಥರ ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ. ಪ್ಲಸ್ ಯುನೋ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ. ಸರ್ ಎಸ್, ಕಾನ್ಫಿಡೆಂಟ್, ಕರೆಕ್ಟ್ ಸರ್. ಬಿಕಾಸ್ ಮೊನ್ನೆ ಕೂಡ ನಿಯರ್ ಮೈ ಹೌಸ್ ಸ್ಯಾಂಕಿ ಟ್ಯಾಂಕಲ್ಲಿ ಒಂದು ಕೇಸ್ ಆಗಿತ್ತು. ನಮಗೆ ಎಷ್ಟು ಭಯ ಆಗೋಯ್ತು. ಲೈಕ್ ಒಂದು ಕಾಲೇಜ್ ಹುಡುಗಿ ಜಸ್ಟ್ ಬಿಕಾಸ್ ಒಂದು ಎಸ್ ಎಮ್ ಎಸ್ ಇಂದ 20 minutes ಶಿ ಇಸ್ ಜಂಪ್ಡ್ ಇನ್ ದ ಸ್ಯಾಂಕಿ ಟ್ಯಾಂಕ್. ಸೊ ನನ್ನ ತಾಯಿ ಕೂಡ, ನನಗೆ ಮಕ್ಕಳಿದ್ದಾರೆ. ಸೊ ನನಗೆ ಅನಿಸ್ತದೆ ಏನಾಗ್ತಾ ಇದೆ ಈ ಜನರೇಷನ್ಗೆ, ಯಾಕೆ ವೈ ಆರ್ ದಿ ಟೇಕಿಂಗ್ ಸಚ್ ಸ್ಟೆಪ್ಸ್? ಯಾಕೆ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇಲ್ಲ, ಸ್ಕೂಲಲ್ಲಿ ಕೌನ್ಸಿಲರ್ಸ್ ಹತ್ರ ಮಾತಾಡ್ತಾ ಇಲ್ಲ? ಏನಕ್ಕೆ ಏಕ್ದಮ್ ಲೈಕ್ ಇಮೋಷನಲ್ ಸ್ಟ್ರೆಂತ್ ಒಂದು ಬೇಕಲ್ಲ ಎಲ್ರಿಗೆ, ಬಿಕಾಸ್ ವಿ ಹ್ಯಾವ್ ಟು ಫೇಸ್ ಲೈಫ್ ಅನ್ನೋದೊಂದು ಇದು ಬರಬೇಕಲ್ಲ. ಸೊ ಖಂಡಿತ ಮೂವೀಸಿಂದ ನಾವು ತುಂಬ ಇನ್ಫ್ಲುಯೆನ್ಸ್ ಮಾಡ್ಬೋದು ಮಕ್ಕಳಿಗೆ. ಒಂದು ಇನ್ಫಾರ್ಮೇಷನ್ ಕೊಡ್ಬೋದು, ಎರಡನೇದು ಸ್ಟ್ರೆಂತ್ ಕೊಡ್ಬೋದು, ಮೂರನೇದು ಐ ಥಿಂಕ್ ತುಂಬ ಲೈಕ್ ವಿ ಕ್ಯಾನ್ ಗಿವ್ ದೆಮ್ ದಿಸ್ ಇಸ್ ಆಲ್ಸೋ ಅನದರ್ ವೇ ಆಫ್ ಲೈಫ್. ಯು ಕ್ಯಾನ್ ಡೂ ವಾಟ್ ಯು ವಿಶ್. Face any challenges. Correct sir, correct sir. I think from 50th film this will be a revolution in every film. One portion 5 minutes or 10 minutes ಮಕ್ಕಳಿಗೆ ಬೇರೆ ಅವರಿಗೆ ಒಂದು ಇನ್ಸ್ಪಿರೇಷನಲ್ ಪಾತ್ರ ಮಾಡೋದು. ಖಂಡಿತ ಸರ್. ನಂದು ಆ್ಯಕ್ಚುಲಿ ಹಾಂ ಸೊ ನನಗೆ ಯಾವಾಗ ಒಂದು ಪ್ರಯತ್ನ ಇದ್ದೇ ಇರುತ್ತೆ ನನಗೆ. ಈವನ್ ಏನು ಉಗ್ರಾವ ಥರ ದೇವರ್ ಮೆನಿ ಮೆಸೇಜಸ್. ಬಟ್ ಹೆಚ್ಚಾಗಿ ನಾನು ನ್ಯೂಸ್ ನೋಡ್ತಾ ನನಗೆ ಅನ್ಸುತ್ತೆ ದಟ್ ವಿ ನೀಡ್ ಮೋರ್ ಮೂವೀಸ್ ವಿಚ್ ಆರ್ ಪ್ರೋ ಚಿಲ್ಡ್ರನ್. ಯಾ, ಬಿಕಾಸ್ ಕಿಡ್ಸ್ ದರ್ ಮೈಂಡ್ ಈಸ್ ವೆರಿ ಡೆಲಿಕೇಟ್. Two things. ಒಂದು 25 years ಹೋಗಿಂದ CID ಬರ್ತಾ ಇದೆ. ದಟ್ ಇಸ್ ಆಕ್ಚುಲಿ ದ ಬೆಂಚ್ಮಾರ್ಕ್. ಹೌದು ಹೌದು ಹೌದು. ಅದನ್ನ ನೀವು ನೋಡ್ತಾ ಇದ್ರಾ? ಎರಡನೇದು ಮನೆಯಲ್ಲಿ ಒಬ್ಬರು CID ಇದ್ದಾರೆ, ಬಿಗ್ಗೆಸ್ಟ್ ಏನಂತ CID ನಂಗೆ ತುಂಬ ಇಷ್ಟ. ನಾನು ಕ್ರೈಮ್ ಥ್ರಿಲ್ಲರ್ಸ್ ನೋಡ್ತಾನೆ ಇರ್ತೀನಿ. ಆ್ಯಕ್ಚುಲಿ ಸರ್ ಹೇಳಿದಾಗ ರಜನಿ ನನಗೆ ಜ್ಞಾಪಕ ಆಯಿತು. ರಜನಿ ತುಂಬ ಫೇಮಸ್ ಆಗಿತ್ತು. ಆಮೇಲೆ ಒಂದು ಹೌಸ್ ವೈಫ್ ಡಿಟೆಕ್ಟಿವ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಬೆಂಗಾಲಿನಲ್ಲಿ, ಅದು ಕೂಡ ನಾನು ನೋಡ್ತಿದ್ದೆ.
ಜನರಲಿ ನನಗೆ ಡಿಟೆಕ್ಟಿವ್ ಸ್ಟೋರೀಸ್ ತುಂಬಾ ಇಷ್ಟ. ಸೊ ನಾನು ಯಾವಾಗ ಇದು ಸಿಕ್ಕಿದ್ರೆ ನೋಡ್ತಾನೆ ಇರ್ತೀನಿ. ಬಟ್ ಉಪೇಂದ್ರ ಅವ್ರು ನಿಮ್ಗೆ ಹೇಳ್ತಾರೆ ನಾನು ಡಿಟೆಕ್ಟಿವ್ ಅವರಲ್ಲ ಅಂತ. ಅವ್ರು ಕೇಳಿದ್ರೆ ಅವ್ರು ಹಂಗೆ ಹೇಳ್ತಾರೆ, ಇಲ್ಲ ಅವರು ನಿಮ್ಗೆ ಕರೆಕ್ಟ್ ಪಾತ್ರ ಸಿಕ್ಕಿದೆ ಬಿಡು ಅಂತ. ನೀನು ಒಂದು ವೇಳೆ ನಿಜವಾಗ್ಲೂ ಡಿಟೆಕ್ಟಿವ್ ಆಗಬೇಕಾಗಿತ್ತು ಅಂತ. ಮನೆಯಲ್ಲಿ ಹೆಂಡತಿನೇ ಫಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಂತ ನಾವು ಹೇಳೋದು. ನಮಗೆ ಡೀಟೇಲ್ ಮೈಂಡ್ ಇದೆ, ಏನು ಮಾಡೋದು ಸರ್, ದೇವರಂಗೆ ಕೊಟ್ಬಿಟ್ಟಿದ್ದಾರೆ. ರೈಟ್, ಎನಿ ಅದರ್ ಕ್ವೆಶ್ಚನ್ಸ್ ಯು ವಾಂಟ್ ಟು ಕೇರ್? 50ನೇ ಸಿನಿಮಾ ಹೌದು ಸರ್. ಕರೆಯಲು ಒಂದು ಮೈಸ್ಟೋನ್ ಎಸ್, ಹೇಗಿತ್ತು? ಆಕ್ಷನ್ ತುಂಬಾ ಇದೆ. ಹೌದು ಆ್ಯಕ್ಷನ್ ಇದೆ. ಆ್ಯಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಫಿಲ್ಮ್ ಖಂಡಿತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಈ ಮೂವಿನಲ್ಲಿ. ಆ್ಯಕ್ಷನ್ ನಾನು ಮುಂಚೆ ಗುರಾವತರಲ್ಲಿ ಮಾಡಿದ್ದೀನಿ, ಇದರಲ್ಲಿ ಕೂಡ ಇದೆ. ಬಟ್ ಇದರಲ್ಲಿ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ ರಘು. ತುಂಬ ಲೈಕ್ ಒಂದು ಸಸ್ಪೆನ್ಸಿಂದ ಹೋಗುತ್ತೆ. ಪ್ಲಸ್ ಇವ್ರದ್ದು ಪಾತ್ರ ತುಂಬ ಚೆನ್ನಾಗಿ, ತುಂಬ ಇನ್ಸ್ಪೈರಿಂಗ್ ಆಗಿದೆ. ಲೈಕ್ ಹೇಗೆ ಹೌ ಶಿ ಗ್ರೋಸ್, ಅವ್ರದ್ದು ಬ್ಯಾಕ್ಗ್ರೌಂಡ್ ಆಗಲಿ, ಅವ್ರು ದೊಡ್ಡವರಾಗ್ತಾ ಆಗ್ತಾ ಹೇಗೆ ಈ ಥರ ಆಯಿತು ಅಂತ ತುಂಬ ಒಂದು ಒಳ್ಳೆ ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್ಗೆ. ಫೈಟ್ ಯಾವಾಗ ರಿಸ್ಕಿ ಇರುತ್ತೆ ಸರ್, ಏನು ಮಾಡೋದು, ನಾವು ಆ ಥರ ಟ್ರೈನಿಂಗ್ ತೊಗೊಂಡೋರಲ್ಲ. ಬಟ್ ರೋಪ್ ಸೀನ್ಸ್ ಮಾಡಿದ್ದೀನಿ, ಈ ಮೂವಿನಲ್ಲಿ ಇರಲಿಲ್ಲ ಅನಿಸುತ್ತೆ. ಬಟ್ ವಿಜಯ್ ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು ಕ್ಲೈಮ್ಯಾಕ್ಸಲ್ಲಿ. ಆ್ಯಂಡ್ ಇಲ್ಲ, ಒಂದು ಪ್ರಿಕಾಷನ್ ತೊಗೊಂಡು ಮಾಡ್ತೀನಿ. ಬಟ್ ನಾನು ಪ್ರೊಫೆಷನಲಿ ಟ್ರೈನ್ಡ್ ಫೈಟರ್ ಅಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಸೊ ಕ್ಯಾರೆಕ್ಟರ್ಗೆ ತಕ್ಕಂತೆ ಎಷ್ಟು ಮಾಡೋಕ್ಕಾಗತ್ತೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಐ ಹೋಪ್ ಇಟ್ ಲುಕ್ಸ್ ಗುಡ್.